ಸಕಾಮನವಾಗಿ ಪೂಜೆಯನ್ನು ಮಾಡ್ತಾರಲ್ಲ, ಅವರ ಮನಸ್ಸಿನ ಎಲ್ಲ ಆಶೆಗಳನ್ನು ಪೂರೈಸ್ತಾಳೆ ಜಗನ್ಮಾತೆ. ನಿಷ್ಕಾಮನವಾಗಿ ಯಾರು ಪೂಜೆ ಮಾಡ್ತಾರಲ್ಲ, ಅಂದರೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಯಾವ ಸಾಧಕ ಇದ್ದಾನಲ್ಲ, ಈ ಜಗತ್ತಿನ ಭೋಗ ಭಾಗ್ಯಗಳು ಇವೆಲ್ಲವೂ ಕೂಡ ಇವತ್ತಿಲ್ಲ ನಾಳೆ ನಾಶ ಆಗುತ್ತವ. ಈ ಭೋಗ ಭಾಗ್ಯಗಳು ನನಗೆ ಬೇಡ, ನನಗೆ ಜ್ಞಾನ ಒಂದೇ ಬೇಕು, ತಾಯಿಯ ಕರುಣೆ ಒಂದೇ ಬೇಕು ಅಂತ ತಿಳ್ಕೊಂಡ ಮೋಕ್ಷದ ಅಪೇಕ್ಷೆಯನ್ನು ಉಳ್ಳಂಥ ಮುಮುಕ್ಷು, ನನಗೇನು ಬೇಡ, ನಾನು ಮುಕ್ತಿಯನ್ನು ಹೊಂದಬೇಕು ಅಂತ ಈ ರೀತಿ ಅಪೇಕ್ಷೆನ ಇಟ್ಟುಕೊಂಡು ಯಾರು ದೇವಿಯನ್ನು ಪೂಜೆಯನ್ನು ಮಾಡ್ತಾರಲ್ಲ, ಅಂತಹ ಸಾಧಕನಿಗೆ ಜ್ಞಾನವನ್ನು ಕೊಡ್ತಾಳೆ. ಜ್ಞಾನವನ್ನು ಅಷ್ಟೇ ಅಲ್ಲ, ಆತನಿಗೆ ಎಲ್ಲ ಈ ಲೋಕದ ವೈಭವವನ್ನು ಕೊಟ್ಟು ಕೊನೆಗೆ ಜ್ಞಾನವನ್ನು ಕೊಟ್ಟು ಆತನಿಗೆ ಮುಕ್ತಿಯನ್ನು ಕರುಣಿಸುವಂತಳಾಗ್ತಾಳೆ ಆ ಜಗನ್ಮಾತೆ. ಯಾರು ಸಕಾಮನವಾಗಿ ಪೂಜೆಯನ್ನು ಮಾಡ್ತಾರೋ, ಅಂದರೆ ಫಲಾಪೇಕ್ಷೆಯಿಂದ, ಯಾರು ನಿಷ್ಕಾಮನವಾಗಿ ಪೂಜೆಯನ್ನು ಮಾಡ್ತಾರೋ ಅವರ ಎಲ್ಲ ಮನೋರಥಗಳನ್ನು ಜಗನ್ಮಾತೆ ಈಡೇರಿಸುವಂತಳು ಆಗ್ತಾಳೆ. ಈ ನವರಾತ್ರಿಯಲ್ಲಿ ಜಗನ್ಮಾತೆಯನ್ನು ಕೆಂಪು ಚಂದನ ಅಂತ ಬರ್ತದ. ಕೆಂಪು ಚಂದನ ಅಂದರೆ ಕೆಂಪು ಶ್ರೀಗಂಧ ಅಂತ ಬರ್ತದ. ಆ ಶ್ರೀಗಂಧವನ್ನು ಜಗನ್ಮಾತೆಗೆ ಏರಿಸಿ ಹಚ್ಚಿ, ಆ ಬಿಲ್ವ ಪತ್ರೆಯ ಚಿಗುರು ಎಲೆಗಳಿರ್ತಾವಲ್ಲ, ಆ ಚಿಗುರು ಎಲೆಯನ್ನು ದೇವಿಗೆ ಏರಿಸಿ ನಾವು ಭಕ್ತಿಯಿಂದ 9 ದಿನಗಳ ಪರ್ಯಂತರವಾಗಿ ಪೂಜೆ ಮಾಡುವುದರಿಂದ ಆತ ಈ ಲೋಕದಲ್ಲಿ ಆ ದೇವಿಯ ಭಕ್ತ ರಾಜನಂತೆ ಇರ್ತಾನೆ ಅಂತ ಈ ದೇವಿ ಮಹಾಪುರಾಣ ಹೇಳ್ಕೊಂಡು ಬರ್ತದೆ. ಇದಕ್ಕೊಂದು ಉದಾಹರಣೆ ಏನು ಅಂದರೆ, ಒಬ್ಬ ಬಹಳ ಬಡತನದಿಂದ ಕೂಡಿದ್ದ. ಆತನಿಗೆ ಬಹಳ ಜನ ಮಕ್ಕಳಿದ್ರು. ಮಕ್ಕಳು ಇದ್ದಾಗ ಆತನ ಮನೆಯಲ್ಲಿ ತಿನ್ನಲಿಕ್ಕೆ ಅನ್ನ ಇರ್ತಿರ್ಲಿಲ್ಲ. ಬಹಳ ದರಿದ್ರತನ ಇತ್ತು. ಹೀಗೆ ಇದ್ದಾಗ ಮನೆಯಲ್ಲಿ 7-8 ಜನ ಮಕ್ಕಳು, ಅದ್ರಾಗ ಕನ್ಯೆಯರದಾರ, ಹೆಣ್ಮಕ್ಳದಾರ. ಅವರೆಲ್ಲ ಮದುವೆಗೆ ವಯಸ್ಸಿಗೆ ಬಂದಿದ್ದಾರ. ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದ. ಇವ್ರದ್ದು ಕೆಲಸ ಮಾಡಿ ಅವ್ರು ಕೊಟ್ಟಂಥ ಹಣವನ್ನು ತಂದು, ಅವರು ಕೊಟ್ಟಂಥ ಅಕ್ಕಿಯನ್ನು, ಧಾನ್ಯವನ್ನು ತಂದು ಅಷ್ಟೇ ಊಟ ಮಾಡಿ ಮತ್ತು ಬೆಳಗಿನ ಜಾವದೊಳಗೆ ಕೆಲಸ ಮಾಡಿಯೇ ಭಿಕ್ಷಾ ಬೆಳೆಯ ತಂದು ತಮ್ಮ ಜೀವನವನ್ನು ಸಾಗಿಸ್ತಿದ್ರು. ಆತನಿಗೆ ತನ್ನ ಬಡತನದ ಬಗ್ಗೆ ಭಾಳ ಬೇಸರ ಆಯಿತು. ಏನಪ್ಪ ಇದು, ಮನೆಯಲ್ಲಿ 7-8 ಜನ ಮಕ್ಕಳದಾರ, ಹೆಣ್ಣು ಮಕ್ಕಳದಾರ, ಮದುವೆ ವಯಸ್ಸಕ್ಕೆ ಬಂದಿದ್ದಾರ, ಏನು ಮಾಡಬೇಕು ಅಂತ ವಿಚಾರ ಮಾಡಿ ಒಬ್ಬ ಬ್ರಾಹ್ಮಣನ ಹತ್ರ ಹೋಗ್ತಾನೆ. ಆ ಬ್ರಾಹ್ಮಣನ ಹತ್ರ ಹೋಗಿ ಕೇಳ್ಕೊಳ್ತಾನೆ, ಬ್ರಾಹ್ಮಣೋತ್ತಮ, ನಂಗೆ ಭಾಳ ಬಡತನದ, ಆದರೆ ಏನು ಮಾಡಲಿ, ಮನೆಯಲ್ಲಿ ಹೆಣ್ಣು ಮಕ್ಕಳದಾರ, ಗಂಡು ಮಕ್ಕಳದಾರ, ಅವರೆಲ್ಲರೂ ಮದುವೆ ವಯಸ್ಸಕ್ಕೆ ಬಂದಾರ. ನನ್ನ ಮಗಳಿಗೆ 10 ವರ್ಷ ಆಗ್ಯದ, ಅವಳ ಮದುವೆ ವಯಸ್ಸ ಮೀರಿ ಹೋಗ್ತದ. ಹಿಂದಿನ ಕಾಲದಲ್ಲಿ 10 ವರ್ಷ ಆತಂದ್ರೆ ಮದುವೆ ಮಾಡ್ತಿದ್ರು. 10 ವರ್ಷ ಆದ್ರೆ ಮದುವೆ ಇತ್ತು ಆ ಯುಗದಾಗ. ಈ ಯುಗದಾಗಿಲ್ಲ. ಅದಕ್ಕಾಗಿ ನಾ ಏನು ಮಾಡಬೇಕು, ನನಗೆ ಯಾವುದಾದ್ರೂ ಒಂದು ಪೂಜಾ ಇದ್ರೆ ಹೇಳ್ರಿ, ಅದನ್ನು ನಾನು ಮಾಡ್ತೀನಿ ಅಂತ ಆ ಬಡ ವ್ಯಕ್ತಿ, ಆ ವೈಶ್ಯ ಕೇಳ್ಕೊಳ್ತಾನೆ. ಆ ಬಡ ವ್ಯಕ್ತಿ ಹೆಂಗಿದ್ದ ಅಂತಂದ್ರೆ ಬಹಳ ಕರುಣಾಮಯಿ ಇದ್ದ. ಇನ್ನೊಬ್ಬರ ಸಂಪತ್ತನ್ನು ನೋಡಿ ಹೊಟ್ಟೆ ಕಿಚ್ಚು ಪಡವನಲ್ಲ, ಯಾರಿಗೂ ಹಿಂಸೆ ಮಾಡಿದವನಲ್ಲ, ಯಾರಿಗೂ ಮನ ನೋಯುವುದಂತೆ ಮಾತಾಡಿದವನಲ್ಲ. ಒಳ್ಳೆಯ ಸದ್ಗುಣಗಳಿಂದ ಕೂಡಿದ್ದ ವ್ಯಕ್ತಿ, ಆದ್ರೆ ಬಹಳ ಬಡತನ ಇತ್ತು. ಆ ಬ್ರಾಹ್ಮಣ ಹತ್ರ ಹೋಗಿ ಕೇಳ್ತಾನೆ, ನನ್ನ ಬಡತನ ಹಿಂದಾಗುವಂತ ಯಾವುದಾದ್ರೂ ಪೂಜಾ ಇದ್ರೆ ಹೇಳ್ರಿ, ಯಾವುದಾದ್ರೂ ಮಂತ್ರ ಇದ್ರೆ ಹೇಳ್ರಿ ಅಂತ ಕೇಳಿದಾಗ ಆ ಬ್ರಾಹ್ಮಣೋತ್ತಮ ಹೇಳ್ತಾನ, ನೋಡಪ್ಪ, ಒಂದು ಪೂಜೆ ಅದ, ಆ ಪೂಜೆಯನ್ನು ನೀ ಭಕ್ತಿಯಿಂದ ಮಾಡು. ಭಕ್ತಿಯಿಂದ ನೀ ಮಾಡಿದ್ದಾದ್ರೆ ನಿನಗೆ ಆ ತಾಯಿ ಜಗನ್ಮಾತೆ ಎಲ್ಲ ನಿನ್ನ ಕಷ್ಟವನ್ನು ದೂರ ಮಾಡಿ, ನೀ ಬೇಡಿರ್ತಕ್ಕಂಥ ಎಲ್ಲ ಆಸೆಗಳನ್ನು, ನಿನ್ನ ಮನೋರಥಗಳನ್ನು ಈಡೇರಿಸುವಂತಳಾಗ್ತಾಳೆ ಅಂತ ಆ ಬ್ರಾಹ್ಮಣೋತ್ತಮ ಹೇಳ್ತಾನೆ.
ಆ ಬಡ ವೈಶ್ಯ ಹೇಳ್ತಾ ಇದ್ದಾನೆ, ಅಪ್ಪ ನಂಗೆ ಭಾಳ ಶ್ರೀಮಂತಿಕೆನೂ ಬೇಡ, ಆದರೆ ನನ್ನ ಮಕ್ಕಳ ಮದುವೆಗೆ ಅಷ್ಟು ದುಡ್ಡು ಆದ್ರೆ ಸಾಕು, ಮನೆಯಾಗ 2 ಹೊತ್ತು ಊಟ ಸಿಕ್ಕರೆ ಸಾಕು ನನಗೆ ಅಂತಿಷ್ಟೇ ಕೇಳ್ಕೋತೀನಿ ಅಂತ ಹೇಳಿದ. ಇರಲಿ ಮತ್ತು ಯಾವುದಾದ್ರೂ ಒಂದು ಮಂತ್ರ ಇದ್ರೆ ಹೇಳ್ರಿ ಅಂತಂದ. ಒಂದು ಮಂತ್ರ ಹೇಳ್ತಾನೆ, ಅದು ಬೀಜಾಕ್ಷರಿ ಮಂತ್ರವನ್ನು ಹೇಳ್ತಾನೆ, ದೇವಿ ಮಂತ್ರವನ್ನು ಹೇಳ್ತಾನೆ. ಹೇಳಿದಾಗ ಆ ಮಂತ್ರವನ್ನು ಉಪದೇಶ ಮಾಡ್ತಾನೆ. ಅವಾಗ ಆ ಬಡ ವೈಶ್ಯ ಈತನೇ ನನ್ನ ಗುರು ಅಂತ ಒಪ್ಪಿಕೊಂಡು ಆ ಬೀಜಾಕ್ಷರಿ ಮಂತ್ರವನ್ನು ಸ್ವೀಕಾರ ಮಾಡಿ 9 ದಿನಗಳ ಪರ್ಯಂತರವಾಗಿ ನೀನು ದೇವಿ ವ್ರತವನ್ನು ಮಾಡು. ಅದು ನವರಾತ್ರಿ ವ್ರತ ಅದ. ನೀನು ಆ ಬೀಜಾಕ್ಷರಿ ಮಂತ್ರವನ್ನು ಜಪ ಮಾಡುತ್ತಾ 9 ದಿನಗಳ ಪರ್ಯಂತರವಾಗಿ ನವರಾತ್ರಿ ವ್ರತವನ್ನು ನೀ ಮಾಡಿದ್ದಾದ್ರೆ ನಿನ್ನ ಬಡತನ ಎಲ್ಲವೂ ನಿವಾರಣೆ ಆಗ್ತದೆ ಅಂತ ಹೇಳ್ತಾನೆ. ಹೇಳಿದಾಗ ಆ ವ್ಯಕ್ತಿ ಬಹಳ ಭಕ್ತಿಯಿಂದ ನವರಾತ್ರಿ ವ್ರತವನ್ನು ಶ್ರದ್ಧೆಯಿಂದ ಮಾಡ್ತಾನೆ. ಆತನ ಬಡತನ ಹಿಂದೆ ಆಗ್ತದೆ. ಮುಂದೆ ಆತನ ಮನೆಯೊಳಗೆ ಸಕಲ ಸಿರಿ ಸಂಪತ್ತು ಕೂಡ ತಾಯಿ ಕರುಣೆಯಿಂದ ಎಲ್ಲವೂ ಪ್ರಾಪ್ತಿ ಆಗ್ತದೆ. 9 ದಿನ ಒಬ್ಬ ಕನ್ಯೆಯರನ್ನ ಕರೆದು ಅವರೇ ದೇವಿ ಅಂತ ತಿಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಿದ್ದ. ಆ ವೈಶ್ಯ ಭಕ್ತಿಯಿಂದ ಪೂಜೆ ಮಾಡ್ತಿದ್ದ. ಕೊನೆಗೆ 9 ವರ್ಷ ಪೂಜೆಯನ್ನು ಮಾಡ್ತಾನೆ. ಯಾರು ಎಷ್ಟು ವರ್ಷ ಪೂಜೆ ಮಾಡ್ತಾನಂತಂದ್ರೆ ಆ ಬಡ ವ್ಯಕ್ತಿ 9 ವರ್ಷ ಪೂಜೆಯನ್ನು ಮಾಡ್ತಾನೆ. 9ನೇ ವರ್ಷ ಅಶ್ವಯುಜ ಶುಕ್ಲ ಪಕ್ಷ ಅವತ್ತು ಮಹಾ ಅಷ್ಟಮಿ ಅದ. ಆ ಅಷ್ಟಮಿಯ ದಿನ ಅರ್ಧರಾತ್ರಿಯಲ್ಲಿ ಜಗನ್ಮಾತಾ ಜಗದೀಶ್ವರಿ ಆತನಿಗೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡ್ತಾಳೆ. ಇದು ನವರಾತ್ರಿಯ ಪೂಜೆಯ ಒಂದು ಮಹಿಮಾ ಅದ, ಮಹಾತ್ಮ್ಯ ಅದ. 9ನೇ ವರ್ಷಕ್ಕೆ ದರ್ಶನವನ್ನು ಕೊಡ್ತಾಳೆ. ಆದ್ರೆ 9 ವರ್ಷದವರೆಗೆ ಆತ ಬಡತನದಿಂದ ಕೂಡಿದ್ದ ಅಂತಂದ್ರೆ ಇಲ್ಲ. ಆತ ಹೀಗೆ ಪೂಜಾ ಭಕ್ತಿಯಿಂದ ಮಾಡ್ತಾ ಹೋಗ್ತಾನೋ ಆತನ ಬಡತನ ನಿವಾರಣೆ ಆಗ್ತಾ ಹೋಗ್ತದ. ಆತನ ಭಕ್ತಿ ಒಲಿದು ತಾಯಿ ಜಗನ್ಮಾತೆ ಒಂದು ದಿನ 9 ವರ್ಷದ ನಂತರ ಆತನಿಗೆ ಪ್ರತ್ಯಕ್ಷವಾಗಿ ದರ್ಶನವನ್ನ ಕೊಡುವಂತ ಆಗ್ತಾ ಇದೆ.